ಬೋಲೋ ಭಾರತ ಮಾತಾ ಕಿ ವಂದೇ ನೋಡ್ರಿ ಭಗವದ್ಗೀತೆ ಒಂದು ಹೇಳ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಉದ್ದಿಷ್ಟ ಮತಮಸ್ಯ ಧರ್ಮ ಸಂಸ್ಥಾಪನೆ ಸಂಭವಾಮಿ ಯುಗ ಯುಗ ಅಂತ ಹೇಳ್ತಾರೆ. ಹಂಗ ಇನ್ನು ಬಳ್ಳಾಪುರ ಬಿಜಿ ದನಗಳಪೇಟೆ ಅಂದ್ರ ಇದು ಪೈಲ ಕೃಷ್ಣಾಪುರ ಅಂತ ಹೆಸರು ಇರ್ಬೇಕು. ಎಲ್ಲ ದನಗಳು ಹೊಡೆದಿದ್ದು ಕೃಷ್ಣ ಕೊಯ್ಕೊಂಡು ಆ ಕಾರಣಕ್ಕಾಗಿ ನಮ್ಮ ಕಾಡದ ಬಂದರು ಕೃಷ್ಣನ ದೇವಸ್ಥಾನ ಕಟ್ಟಾರಂತೆ. ಅದರಂತೆ ಇಲ್ಲಿ ನಮ್ಮ ಕುಟೋಳಿ ಸಹೋದರಾಗ್ಲಿ ನಮ್ಮ ಕಮತವರಾಗ್ಲಿ ಈ ಊರಿನ ನಿವಾಸಿಗಳ ಕೂಡ ಏನ್ ಮಾಡಿದ್ರು ಈ ನಾಗರಿಕ ಗುಡಿ ಕಟ್ಟಾರು. ಸಣ್ಣ ಗುಡಿ ಇರ್ತದೆ ಅದಕ್ಕೆ ಈಗ ದೊಡ್ಡ ಪ್ರಮಾಣದಾಗ ಒಂದು ಗುಡಿ ಕಟ್ಟಿದ್ದಾರೆ. ಜೊತೆಗೆ ಅಶ್ವತ್ಥ ವೃಕ್ಷ ಅಂತ ಹೇಳ್ತೇವೆ, ಬೇವಿನ ಗಿಡ ಹಳ್ಳಿ ಗಿಡ ಕೂತಿತ್ತು. ಅದರ ಮದುವೆ ಸಮಾರಂಭ ಮತ್ತೆ ಗಿರಿಜಾ ಕಲ್ಯಾಣ ಅಂತ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ 1000 ಹೆಣ್ಮಕ್ಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದೊಂದು 1000 ಅಲ್ಲ 2000 ತನಕ ಜನ ಹೆಚ್ಚಾಗಿ ನೋಡ್ತಾ ಇದ್ವಿ. ಯಾಕಂದ್ರೆ ಈಗಿನ ಕಾಲದಾಗ ಮೊಬೈಲ್ ವಾಟ್ಸಪ್ ಫೇಸ್ಬುಕ್ ಹೆಚ್ಚಾಗಿದಾವ. ಧರ್ಮ ಸಂಸ್ಕೃತಿ ಕಡಿಮೆ ಆಗಿತ್ತು. ಉಲ್ಟಾಗಿ ಟಿವಿ ನೋಡಿ ಮೊಬೈಲ್ ನೋಡಿನೇ ಹೆಚ್ಚು ಜನ ಬಂದಾರೆ. ಇವತ್ತು ನಮ್ಮ ಬೆಳಿಗ್ಗೆ ಫೋನ್ ಬಿಟ್ಟಿದ್ದು 5000 ಜನ ನೋಡಿದಾರೆ. ಬೆಳಿಗ್ಗೆ 5000 ಜನ ನೋಡಿ ಇಲ್ಲಿ 2000 ಹೆಚ್ಚು ಜನ ಸಂಖ್ಯೆ ಸೇರಿತು. ಯಾಕಂದ್ರೆ ಧಾರ್ಮಿಕ ಕಾರ್ಯಕ್ಕೆ ಮೊಬೈಲ್ ಉಪಯೋಗ ಮಾಡ್ರಿ ಚಲೋ ಇರ್ತಾವ, ಕೆಟ್ಟ ಅನ್ಸಲ್ಲ. ಆದ್ರೆ ಧಾರ್ಮಿಕ ಕಾರ್ಯ ಬೆಳೆಸುವ ಒಂದು ಕೆಲಸ ಮಾಡ್ತಾರೆ ಈ ನಮ್ಮ ಎಲ್ಲರೂ ಈ ಹಿರಿಯರು ಪಾಟ್ನವರು ಕುಟುಂಬ ಬಂಧುಗಳು ಧಾರ್ಮಿಕ ಕಾರ್ಯಗಳನ್ನ ಏನ್ ಮಾಡ್ತಾರ. ಅದಕ್ಕಾಗಿ ಊರಿನ ಸಮಸ್ತ ಜನತೆ ಪರವಾಗಿ ಈ ನಾಗರಿಕೇಶ್ವರ ಕಮಿಟಿಯ ಸದಸ್ಯರಿಗೆ ಒಂದು ತುಂಬ ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಈ ಧರ್ಮ ಒಂದು ಬೆಳೆಸೋ ಕಾರ್ಯ ಮಾಡ್ತಾರೆ. ಚಿಕ್ಕ ಮಕ್ಕಳಲ್ಲಿ ಕೂಡ ಧಾರ್ಮಿಕದ ಒಂದು ಭಾವನೆಯನ್ನು ಮೂಡಿಸಿದ್ದಾರೆ. ಅದಕ್ಕಾಗಿ ಇದೇ ಭಾವನೆ ಆ ಮಕ್ಕಳು ಕೂಡ ತಮ್ಮ ಮುಂದಿನ ಪೀಳಿಗೆಗೆ ಬೆಳೆಸಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯ ಆಗಲಿ ಅಥವಾ ಸಾಮಾಜಿಕ ಕಾರ್ಯ ಆಗಲಿ ಮಾಡುತ್ತಾ ಊರಿನ ಸಂಪ್ರದಾಯ ಊರಿನ ಪದ್ಧತಿಗಳನ್ನ ಬೆಳೆಸಿಕೊಂಡು ಹೋಗಬೇಕು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಕರೆಸಿ ಒಂದು ಗೌರವಪೂರ್ವಕ ಸನ್ಮಾನ ಮಾಡೋದಕ್ಕಾಗಿ ಸಮಸ್ತ ಕಮಿಟಿಯ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.